ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಆ ದಾರಿಲಿ ನಡ್ಕೊಂಡು ಹೋಗ್ತಾ ನನಗೆ ಯಾರಾದರೂ ನನಗಿಷ್ಟ ಆಗೋರು ಸಿಕ್ಕರೆ, ಅವ್ರಿಗೂ ನನ್ನ ಕಂಡ್ರೆ ಇಷ್ಟ ಇದ್ದು ರೆಸ್ಪೆಕ್ಟ್ ಕೊಡೋ ಅಂತ ಒಬ್ರು ನನಗೆ ಸಿಕ್ಕಿದ್ರೆ ಅದನ್ನ ನಾನು ಬೆಳೆಸ್ಕೊಂಡು ಹೋಗ್ತೀನಿ. ಮದುವೆ ಆಗಬೇಕಾಗಿದ್ದ ಟೈಮ್ನಲ್ಲಿ ಅದಾಗುತ್ತೆ. ನಾನು ಆ್ಯಕ್ಚುಲಿ ಆ ಪೋರ್ಷನ್ ಇಂಟರ್ವ್ಯೂ ಅಲ್ಲಿ ನಾನು ನೋಡಲಿಲ್ಲ. ನಾ ಕೇಳಿದೆ ಕೂಡ ಮಮ್ಮಿಗೆ, ಪರವಾಗಿಲ್ವಮ್ಮ ಇದನ್ನ ಹೇಳಿರೋದು ಅಂದರೆ, ಇಲ್ಲ ಎಷ್ಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇದ್ರ ಬಗ್ಗೆ, ತುಂಬಾ ವರ್ಷಗಳಿಂದ ಜನ ಏನೇನೋ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾರೆ, ಬಟ್ ಇವಾಗ ಫೈನಲಿ ನಾನೇ ಮಾತಾಡಿ ಖುದ್ದಾಗಿ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಎಷ್ಟು ಒಂದು ಪಾಸಿಟಿವ್ ಆಗಿ ನಾನು ಈ ಒಂದು ಫ್ಯಾಮಿಲಿಯಿಂದ ಬಂದಿದ್ದೀನಿ ಅಂತ ಅನ್ಕೊಂಡಿರ್ತೀನೋ ಅಷ್ಟೇ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ ನಮಗೆ. ಆಗುವಷ್ಟು ನಾನು ಒಳ್ಳೆ ದಾರಿಲೇ ನಡೆದಿದ್ದೀನಿ. ಸೊ ಈಗ ದೊಡ್ಡ ಮನೆ ಅಂತ ಅಂದಾಗ ಹೌದು ಒಂದು ಖುಷಿ ಕೂಡ ಇರುತ್ತೆ, ಬಟ್ ಜವಾಬ್ದಾರಿ ಅನ್ನೋದು ತುಂಬ ಇರುತ್ತೆ. ಆ ಜವಾಬ್ದಾರಿ ಏನೇನಿತ್ತು ನಿಮಗೆ ಅನ್ನೋದೇನಾದ್ರು? ಆಗ ಜವಾಬ್ದಾರಿ ಅನ್ನೋದು ನಮಗೆ, ಫಾರ್ ಎಕ್ಸಾಂಪಲ್ ನಾನು ಏನು ಕೇಳ್ತೀನಿ ಅಂದರೆ, ಈಗ ನಾರ್ಮಲ್ ಏನಾದರೂ ಕಾಲೇಜ್ ಡೇಸ್ ಟ್ರಿಪ್ ಹೋಗಬೇಕು, ಇಲ್ಲ ನಾವೇನಾದರೂ ಜಾಲಿ ಮಾಡಬೇಕು ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಹೋಗಬೇಕು ಅಂತ ಅಂದಾಗ ಆರಾಮಾಗಿ ಹೋಗ್ತಾ ಇರ್ತೀವಿ. ಬಟ್ ನಮ್ದೊಂದು ಟ್ಯಾಗ್ ಇರುತ್ತಲ್ಲ, ದೊಡ್ಡ ಮನೆಯವರು ಈಗ ಸಡನ್ನಾಗಿ ಹಿಂಗೆ ಕಾಣಿಸ್ಕೊಂಡ್ರೆ ಇನ್ನೊಂದೇನೋ ಹೇಳ್ತಾರೋ, ಪಬ್ಲಿಕಲ್ಲಿ ಹಿಂಗೆ ಕಾಣಿಸ್ಕೊಂಡ್ರೆ ಈ ಥರ ಏನಾದರೂ ಇತ್ತ ಅವಾಗ? ಅದು ನೀವು ಹೇಳ್ದಾಗೆ ಐ ಥಿಂಕ್ ಕಾಲೇಜ್ ಟೈಮ್ನಲ್ಲಿ ನನಗೆ ಒಂದು ಅನುಭವ ಆಗಿದ್ದು ಉಂಟು. ಅಂದರೆ ಆಚೆ ಹೋದಾಗ ಯಾರಾದರೂ ರೆಕಗ್ನೈಸ್ ಮಾಡ್ಬೋದು, ಮತ್ತು ನಾವು ಈ ಥರ ಒಂದು ಮನೆಯಿಂದ ಬರ್ತೀವಿ, ನಾವು ಎಲ್ಲರೂ ಮಾಡೋಂಗೆ ನಾವು ಮಾಡೋಂಗಿಲ್ಲ ಅಂತ ಎಲ್ಲ ಇತ್ತು. ಅದನ್ನು ನಮಗೆ ಯಾರೂ ಹೇಳ್ಕೊಡ್ಬೇಕಾಗಿರಲಿಲ್ಲ. ನಾವು ತಾತ ಅಜ್ಜಿನ ನೋಡಿ ಬೆಳೆದಿದ್ದು, ನಮ್ಮ ಪಪ್ಪ ಮಮ್ಮಿ ನಮ್ಗೆ ಹೇಳ್ಕೊಟ್ಟಿರೋದಿರ್ಬೋದು, ಎಲ್ಲ ನಮ್ಮ ಮೈಂಡಲ್ಲಿ ಅದು ಉಳ್ಕೊಂಡಿತ್ತು. ಸೊ ಆಗುವಷ್ಟು ನಾನು ಒಳ್ಳೆ ದಾರಿಲೇ ನಡೆದಿದ್ದೀನಿ. ಅಂದರೆ ಎಲ್ಲೂ ಒಂದು ಕಡೆ ಯಾರಿಗೂ ಏನು ಅನಿಸ್ಬಾರ್ದು ಅನ್ನೋ ಥರದಲ್ಲೇ ನಾನು ನಡ್ಕೊಂಡು ಬಂದಿದ್ದೀನಿ. ರಿಸ್ಟ್ರಿಕ್ಟ್ ಅಂತ ನನಗೆ ಅನಿಸ್ಲಿಲ್ಲ. ಅದು ನೀವು ಹೇಳ್ದಾಗೆ ಅದೊಂದು ಜವಾಬ್ದಾರಿ ಅಷ್ಟೇ. ಸೊ ಎಷ್ಟು ಒಂದು ಪಾಸಿಟಿವ್ ಆಗಿ ನಾನು ಈ ಒಂದು ಫ್ಯಾಮಿಲಿಯಿಂದ ಬಂದಿದ್ದೀನಿ ಅಂತ ಅಂದ್ಕೊಂಡಿರ್ತೀನೋ ಅಷ್ಟೇ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ ನಮಗೆ. ಸೊ ಅದು ಬ್ಯಾಲೆನ್ಸ್ ಆಗೋಗುತ್ತಲ್ಲೇ. ಆಮೇಲೆ ಈಗ ಎಲ್ಲರೂ ಈಗ ದೊಡ್ಡ ಮನೆ ಅಂತಂದಾಗ ಎಲ್ಲ ಕುಟುಂಬಗಳು ಕೂಡ ಒಂದು ಕಡೆ ಸೇರಿದಾಗ ಜಾಸ್ತಿ ಮಾತಾಡುವಂಥ ವಿಚಾರಗಳು ಯಾವುದು? ಆಮೇಲೆ ಯಾವ ಟೈಮಲ್ಲಿ ಸೇರ್ತೀರಾ ಎಲ್ಲರೂ ಸೇರಿದ್ರೆ? ತಾತ ಅಜ್ಜಿ ಬಗ್ಗೆ. ಅಂದರೆ ಅವರಿದ್ದಾಗ ನಾವು ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಸಿನಿಮಾಗಳಿರ್ಬೋದು, ಅಪ್ಪು ಮಾಮ, ಶಿವಣ್ಣ ಮಾಮ, ರಾಘು ಮಾಮ ಅವ್ರ ಸಿನಿಮಾಗಳಿರ್ಬೋದು, ಅವರು ಈ ಫಿಲ್ಮ್ ರಿಲೀಸ್ ಆಗ್ತಾಯಿದೆ, ಈ ಹಾಡು ಕೇಳ್ದ, ಈ ಸಾಂಗ್ ಚೆನ್ನಾಗಿದೆ ಅಲ್ವಾ, ಆ ಥರ ಎಲ್ಲ ಮಾತುಕತೆ ನಡೆಯೋದು ಜಾಸ್ತಿ. ಯಾಕಂದರೆ ನಾವು ಆ ಒಂದು ವಾತಾವರಣದಲ್ಲಿ ಬೆಳೆದಿದ್ದಲ್ವ. ಅಂದರೆ ಸಿನಿಮಾ ಅಂತಲೇ ಜಾಸ್ತಿ ಮಾತು. ಲವ್ ಸ್ಟೋರಿಗಳು ಕೇಳೋದು, ಲವ್ ಸ್ಟೋರಿ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲೀಲಿ ಎವ್ರಿ ನ್ಯೂ ಇಯರ್, ಈಗ ನ್ಯೂ ಇಯರ್ ಮುಗೀತಲ್ಲ, ಸೊ ನಾನು ನ್ಯೂ ಇಯರ್ ನೆನಪಾಗುತ್ತೆ. ಪ್ರತಿ ಹೊಸ ವರ್ಷದ ನಮ್ಮ ಮನೇಲಿ ಸೆಲೆಬ್ರೇಷನ್ ಹೇಗಿರ್ತಾಯಿತ್ತು ಅಂದರೆ, ಎಲ್ಲ ಮಕ್ಕಳು, ಆಲ್ ದ ಕಿಡ್ಸ್, ಎಲ್ಲ ಕಸಿನ್ಸು, ಸೆಕೆಂಡ್ ಕಸಿನ್ಸ್ ಎಲ್ಲ ಸೇರಿ ಒಂದು ತಿಂಗಳ ಹಿಂದೆನೇ ಪ್ರಾಕ್ಟೀಸ್ ಶುರು ಮಾಡೋದು. ಡ್ಯಾನ್ಸು, ಹಾಡೋದು, ಮತ್ತು ಈ ಫ್ಯಾಷನ್ ಶೋ ಥರ ಬೇರೆ ತಾತ ಅವ್ರದ್ದು ಬೇರೆ ಬೇರೆ ಪಾತ್ರಗಳನ್ನ ನಾವೇ ಅದರ ವಸ್ತ್ರಗಳನ್ನ ಹಾಕ್ಕೊಂಡು ಫ್ಯಾಷನ್ ಶೋ ಮಾಡೋದು. ಇದೆಲ್ಲ ಒಂದು ತಿಂಗಳ ಹಿಂದೆಯಿಂದ ಪ್ರಾಕ್ಟೀಸ್ ಮಾಡಿ ಫೈನಲಿ ನ್ಯೂ ಇಯರ್ಸ್ ದಿವಸ ಎಲ್ಲ ಸೇರಿ ನಮ್ಮ ದೊಡ್ಡ ಮನೇಲಿ ಪರ್ಫಾರ್ಮ್ ಮಾಡೋದು. ನೀವು ಯಾವ್ದು ಮಾಡಿದ್ರಿ? ನಾನು ಬೇಡರ ಕಣ್ಣಪ್ಪ ವೇಷದಲ್ಲಿ ಕಾಣಿಸ್ಕೊಂಡಿದ್ದೆ. ಆ ಒಂದು ಫ್ಯಾಷನ್ ಶೋ ಅಲ್ಲಿ ನಡೆದಿದ್ದು ನನಗೆ ನೆನಪಿದೆ. ಐ ಥಿಂಕ್ ವಿಚ್ ಇಯರ್ ವಾಸ್ ದಿಸ್? ಐ ಥಿಂಕ್ ಸುನಾಮಿ ಆಗಿದ್ದು ಯಾವ ವರ್ಷ? 4 ಅಲ್ಲ, 2004 ನಾವು ಈ ಥರ ಆಗಿದೆ, ದೊಡ್ಡ ಸೆಲೆಬ್ರೇಷನ್ ಬೇಡ, ಮನೆ ಒಳಗೆ ಇಟ್ಕೊಳ್ಳೋಣ, ಅಂದರೆ ಇಲ್ಲಾಂದರೆ ನಾವು ಕೆಳಗಡೆ ದೊಡ್ಡ ಸೆಟಪ್ ಎಲ್ಲ ಮಾಡ್ತಾಯಿದ್ವಿ, ಮನೆ ಒಳಗೆ ನಾವು ಕ್ಲೋಸ್ ನಿಟ್ಟಾಗಿ ಮಾಡೋಣ ಅಂದ್ಕೊಂಡು ಮಾಡಿದ್ದು ಆ ವರ್ಷ. ಸೊ ಆ ವರ್ಷ ನಾನು ಬೇಡರ ಕಣ್ಣಪ್ಪ ವೇಷ ಹಾಕಿದ್ದು. ಐ ಥಿಂಕ್ 2004 ಸೆಕೆಂಡ್ ಸ್ಟ್ಯಾಂಡರ್ಡ್. ನಾನು ಫಸ್ಟ್ ಸ್ಟ್ಯಾಂಡರ್ಡ್. ಹೌದು, ಫಸ್ಟ್ ಸ್ಟ್ಯಾಂಡರ್ಡ್ ನಾನು. ಆಮೇಲೆ ಈಗ ದೊಡ್ಡ ಮನೆ ಅಂತ ಅಂದಾಗ ಈಗ ಬರೀ ಆ್ಯಕ್ಟರ್ಗಳು ಬಂದಿದ್ದಾರೆ, ಆ್ಯಕ್ಟ್ರೆಸ್ ಯಾರೂ ಬಂದಿರಲಿಲ್ಲ. ಸೊ ಆ್ಯಕ್ಟ್ರೆಸ್ ಅಂತ ಈಗ ನೀವು ಇಂಟ್ರಡ್ಯೂಸ್ ಆಗಿದ್ದೀರಾ ಅಂತ ಅಂದಾಗ ಒಂದಷ್ಟು ಜವಾಬ್ದಾರಿ ಇರುತ್ತೆ. ಆಮೇಲೆ ದೊಡ್ಡವರೆಲ್ಲ ಏನೇನೆಲ್ಲ ಒಂದಷ್ಟು ಸಜೆಷನ್ ಕೊಟ್ಟರು. ಸಜೆಷನ್ ಅನ್ನೋದಕ್ಕಿಂತ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು ನನಗೆ. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಏನಂತಾರೋ ಅವ್ರು ಎಕ್ಸೆಪ್ಟ್ ಮಾಡಲ್ವೇನೋ ಅಂತ ಎಲ್ಲ ಅಂದ್ಕೊಂಡಿದ್ದೆ. ಆದರೆ
ಮಮ್ಮಿ ಇರ್ಬೋದು, ಪಪ್ಪ ಇವೆಂಚುಲಿ ಎಕ್ಸೆಪ್ಟ್ ಮಾಡಿದ್ರು. ಆದರೆ ಮಮ್ಮಿ ಇರ್ಬೋದು, ಮತ್ತು ನಮ್ಮ ಅಂಕಲ್ಸ್ ಇರ್ಬೋದು, ಆಂಟೀಸ್ ಇರ್ಬೋದು, ಎಲ್ಲರೂ ನನಗೆ ಯಾಕೆ ಮಾಡಬಾರ್ದು, ಅಫ್ಕೋರ್ಸ್ ಅಂದರೆ ಹೆಣ್ಣು ಗಂಡು ಅಂತ ನಾವು ಭೇದ ಭಾವ ಮಾಡಲ್ಲ. ಇದನ್ನು ಆ್ಯಕ್ಚುಲಿ ಅಪ್ಪು ಮಾಮ ನಿನ್ನ ಸನಿಯಕ್ಕೆ ಮುಹೂರ್ತದಲ್ಲಿ ಹೇಳಿದರು. ಯಾರೋ ಕೇಳಿದಾಗ, ಅಂದರೆ ಮೊದಲನೇ ಹೆಣ್ಮಗಳು ಬರ್ತಾ ಇದ್ದಾರೆ, ನಿಮಗೇನು ಅನಿಸುತ್ತೆ ಅಂತ ಕೇಳಿದಾಗ, ಅದರಲ್ಲೇನಿದೆ, ಅದನ್ನೇನು ಡಿಫ್ರೆನ್ಷಿಯೇಟ್ ನಾವು ಮಾಡಬೇಕಾಗಿಲ್ಲ, ಅಂದರೆ ನಮ್ಮ ಮನೆಯಿಂದ ಮತ್ತೊಮ್ಮೆ ಇನ್ನೊಬ್ರು ಬರ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು ಅಂತ ಹೇಳಿದರು. ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಸಪೋರ್ಟಿವ್ ಆಗಿದ್ದರು ಅಂತ. ಸೊ ಆ ಒಂದು ಸಪೋರ್ಟ್ ಮೋಟಿವೇಶನಿಂದ ನಾನು ಈಸಿಯಾಗಿ ಪರ್ಫಾರ್ಮ್ ಮಾಡೋಕ್ಕೆ ನನಗೆ ಆಯಿತು. ಆಮೇಲೆ ಇತ್ತೀಚೆಗೆ ತಾಯಿಯವರು ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಸೊ ಅವ್ರ ಲವ್ ಸ್ಟೋರಿ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸೊ ನೀವು ಯಾವ್ದಾದ್ರು ಲವ್ ಸ್ಟೋರಿ ಕೆದಕಿ ಕೇಳಿದ್ದೇನಾದ್ರೂ ಇದೆಯಾ ಅಂತ? ನಾನು ಆ್ಯಕ್ಚುಲಿ ಆ ಪೋರ್ಷನ್ ಇಂಟರ್ವ್ಯೂ ನಾನು ನೋಡಲಿಲ್ಲ. ನಾನು ಕೇಳಿದೆ ಕೂಡ ಮಮ್ಮಿಗೆ, ಪರವಾಗಿಲ್ವಮ್ಮ ಇದನ್ನ ಹೇಳಿರೋದು ಅಂದರೆ, ಇಲ್ಲ ಎಷ್ಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇದ್ರ ಬಗ್ಗೆ, ತುಂಬ ವರ್ಷಗಳಿಂದ ಜನ ಏನೇನೋ ಅಂತ ಹೇಳ್ಕೊಂಬರ್ತಾ ಇದ್ದಾರೆ, ಬಟ್ ಇವಾಗ ಫೈನಲಿ ನಾನೇ ಮಾತಾಡಿ ಖುದ್ದಾಗಿ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಸೊ ನನಗದು ಆವಾಗ ಅನಿಸ್ತು ಅವ್ರು ಮಾಡಿದೆಷ್ಟು ಸರಿ ಅಂತ. ಯಾಕಂದರೆ ಆಗ ಪ್ಲ್ಯಾಟ್ಫಾರ್ಮ್ ಎಲ್ಲ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಜಾಸ್ತಿ ಈ ಥರ ಇಂಟರ್ವ್ಯೂಸ್ ಇರಲಿಲ್ಲ. ಏನಿದ್ರು ಒಂದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬರೋದಷ್ಟೇ, ಅದು ಎಷ್ಟು ದಿವಸ ಆದಮೇಲೆ ಬರೋದು. ಸೊ ಇವಾಗ ಒಂದು ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ ಯಾಕೆ ಉಪಯೋಗಿಸ್ಬಾರ್ದು, ಯಾಕೆ ರಾಂಗ್ ಆಗಿರೋ ಒಂದು ಒಪಿನಿಯನ್ನ ಚೇಂಜ್ ಮಾಡಬಾರ್ದು ಅಂತ ಅಷ್ಟೇ. ಸೊ ಬಟ್ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಅಂದರೆ ಗೊತ್ತಿರೋ ವಿಷಯ ನನಗೂ ಗೊತ್ತು, ನಾನು ತುಂಬ ಕೇಳ್ತೀನಿ. ಅಂದರೆ ಮಮ್ಮಿನ ಚಿಕ್ಕ ವಯಸ್ಸಿನಲ್ಲಿ ಮಲಗಬೇಕಂದ್ರೆ ಕತೆ ಹೇಳಿ ಕೇಳ್ತಾರಲ್ಲ, ಒಂದಷ್ಟು ದಿವಸ ನಮ್ಮ ಮಮ್ಮಿ ಪಪ್ಪನ ಹೇಗೆ ಮೀಟ್ ಮಾಡಿದೆ, ಹೇಗೆ ಎಲ್ಲಿ ಓದ್ಗಿ ಮದುವೆ ಆದ್ರಿ ಎಲ್ಲ ಕೇಳ್ತಾ ಇದ್ದೆ. ಅದೆಲ್ಲ ಆಗ ಕೇಳ್ತಾ ಇದ್ದೆ. ಇವಾಗ ಸ್ವಲ್ಪ ಸಂಕೋಚ ಆಗುತ್ತೆ ಅಷ್ಟೇ. ಅಷ್ಟೇ, ಇವಾಗ ಏನೂ ಇಲ್ಲ. ಆಮೇಲೆ ಫಾರ್ ಎಕ್ಸಾಂಪಲ್ ಮುಂದಿನ ದಿನಗಳು ನಿಮ್ಮ ಫ್ಯೂಚರ್, ಈಗ ಒಂದಷ್ಟು ಸಿನಿಮಾಗಳು ನಡೀತಾ ಇದೆ, ಯಾವುದೋ ಒಬ್ಬ ಹುಡುಗ ಇಷ್ಟ ಆಯಿತು, ಇಲ್ಲ ಏನೋ ಒಂದು ಲವ್ ಆಯಿತು, ಕ್ರಶ್ ಆಯಿತು ಅಂತ ಅಂದಾಗ ಈಸಿಯಾಗಿ ಹೇಳಕ್ಕೆ ಇದೆಯಾ, ಇಲ್ಲ ನೀವು ಸ್ವಲ್ಪ ಏನಾದರೂ ಒಂಚೂರು ಸಂಕೋಚ ಆಗುತ್ತೆ? ಸಿನಿಮಾದಲ್ಲ, ಅಲ್ಲ ರಿಯಲ್ ಆಗಿ, ಅಂದರೆ ರಿಯಲ್ ಆಗಿ ನನಗೆ ಯಾರು ಇಷ್ಟ ಇಲ್ಲ. ಮಮ್ಮಿ ಪಪ್ಪ ಜೊತೆ ಇಬ್ಬರಿಗೂ ಜೊತೆಗೂ ನಾನು ಡಿಸ್ಕಸ್ ಮಾಡುವಂಥ ಒಂದು ಲೆವೆಲಲ್ಲೇ ಇರೋದು. ಬಿಕಾಸ್ ಹಾಗೆ ನಮ್ಮನ್ನು ಬೆಳೆಸಿರೋದು. ಯಾವತ್ತೂ ಅಂದರೆ ಹೈಡ್ ಮಾಡಬೇಕು ಇದು ಅದು ಆ ಥರ ಎಲ್ಲ ನಮ್ಮ ಮನೇಲಿಲ್ಲ. ಆದರೆ ಈಗ ನಿಮಗೆ ಒಂದು ಲವ್ ಮ್ಯಾರೇಜ್ ಆಗಬೇಕು ಅಂತ ಆಸೆ ಇದೆಯಾ, ಅರೇಂಜ್ ಮ್ಯಾರೇಜ್ ಆಗಬೇಕು ಅಂತ ಮುಂದೆ ಫ್ಯೂಚರಲ್ಲಿ? ನನಗೆ ಇವಾಗ ನಾನು ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾನು ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಆ ದಾರಿಲಿ ನಡ್ಕೊಂಡು ಹೋಗ್ತಾ ನನಗೆ ಯಾರಾದರೂ ನನಗಿಷ್ಟ ಆಗೋರು ಸಿಕ್ಕರೆ, ಅವ್ರಿಗೂ ನನ್ನ ಕಂಡ್ರೆ ಇಷ್ಟ ಇದ್ದು ರೆಸ್ಪೆಕ್ಟ್ ಕೊಡೋ ಅಂಥ ಒಬ್ಬರು ನನಗೆ ಸಿಕ್ಕಿದ್ರೆ ಅದನ್ನು ನಾನು ಬೆಳೆಸ್ಕೊಂಡು ಹೋಗ್ತೀನಿ. ಮದುವೆ ಆಗಬೇಕಾಗಿದ್ದ ಟೈಮ್ನಲ್ಲಿ ಅದಾಗುತ್ತೆ. ಆದರೆ ಏನು ಕ್ವಾಲಿಟೀಸ್ ನೋಡ್ತೀರಾ? ಅದೇ ನಾನು ಹೇಳಿದ್ನಲ್ಲ, ವೆರಿ ಇಂಪಾರ್ಟೆಂಟ್ ನನಗೆ ರೆಸ್ಪೆಕ್ಟ್ ತುಂಬ ಮುಖ್ಯ ನನಗೆ. ಲವ್ ಎಲ್ಲರೂ ಮಾಡ್ತಾರೆ, ಆದರೆ ರೆಸ್ಪೆಕ್ಟ್ ಕೊಡೋದು ಇನ್ನೂ ಮುಖ್ಯ ಅಂತ ನನಗನ್ಸುತ್ತೆ. ಅದು ಮತ್ತು ನನ್ನ ಫ್ಯಾಮಿಲಿಗೆ ಹೊಂದ್ಕೊಂಡಿರೋವಂಥ ಒಬ್ಬರಾಗಿರಬೇಕು. ಈಗ ಚಿಕ್ಕ ವಯಸ್ಸಿಂದ ಒಂದಷ್ಟು ನಾವು ಕಲ್ತ್ಕೊಂಡ್ಬರ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್, ಪರ್ಫಾರ್ಮೆನ್ಸ್, ನಮ್ಮದು ಅಂತ ಈ ಎಜುಕೇಷನ್ ಜೊತೆ ಒಂದಷ್ಟು ಹ್ಯಾಬಿಟ್ಗಳೆಲ್ಲ ಒಂದು ಮಾಡ್ಕೊಂಡಿರ್ತೀವಿ. ನೀವು ಏನೇನು ಮಾಡ್ಕೊಂಡಿದ್ರಿ ಅವಾಗ? ಚೈಲ್ಡ್ಹುಡಲ್ಲ ನನ್ನ ಹಾಬೀಸು, ನನಗೆ ಹಾಡೋದು ತುಂಬ ಇಷ್ಟ. ಸ್ಕೂಲ್ನಲ್ಲಿ ಕ್ವೈರಲ್ಲಿ ನಾನು ಹಾಡ್ತಾಯಿದ್ದೆ. ಸೊ ಈಗಲೂ ಕೂಡ ನಂಗೆ ಆ ಒಂದು ಅಭ್ಯಾಸ ಇದೆ. ಪ್ರೊಫೆಷ್ನಲ್ ಆಗಿ ನಾನು ಅದನ್ನು ತಗೊಂಡು ಹೋಗದೇ ಇದ್ದರೂ ನನಗೆ ಹಾಡೋಕ್ಕೆ ತುಂಬ ಇಷ್ಟ. ಸೊ ನಾನು ಫ್ರೀ ಟೈಮ್ನಲ್ಲೆಲ್ಲ ಸುಮ್ಮನೆ ಏನಾದರೂ ಒಂದು ಗುಣಗ್ತಾ ಇರ್ತೀನಿ. ಅದು ಮತ್ತು ಐ ಲೈಕ್ ಟು ರೈಟ್, ಪೋಯಿಟ್ರಿ ಬರೆಯೋಕೆ ಇಷ್ಟ ನನಗೆ. ಸೊ ನಂದು ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮ್ನಲ್ಲಿ. ಈಗ ನಾನು ಪೋಸ್ಟ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಆದರೆ ಫೀಲಿಂಗ್ಸ್, ಜಸ್ಟ್ ನನಗೇನು ಅನಿಸ್ತಾ ಇರುತ್ತೋ ಅಥವಾ ನಾನು ಏನು ನೋಡಿರ್ತೀನೋ ಒಂದು ಎಕ್ಸ್ಪೀರಿಯನ್ಸ್, ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಎಫೆಕ್ಟ್ ಆಗಿದ್ರೆ, ಪಾಸಿಟಿವ್ ಆರ್ ನೆಗೆಟಿವ್, ಅದ್ರ ಬಗ್ಗೆ ಬರೀತೀನಿ. ಸೊ ಬರೆದು ಸುಮ್ಮನೆ ನಾನೇ ಇಟ್ಕೊಂಡಿರ್ತೀನಿ ಅಷ್ಟೇ. ಇವಾಗ ಮಾಡಲ್ಲ, ಮುಂಚೆ ಮಾಡ್ತಾ ಇದ್ದೆ. ಅದು ಮತ್ತು ನನಗೆ ಐ ಹ್ಯಾವ್ ಮೈ ಪೆಟ್ಸ್. ನನ್ನ 3 ಪೆಟ್ಸ್ ಇದ್ದಾರೆ ಮನೇಲಿ. ಸೊ ಅವ್ರ ಜೊತೆ ಕಾಲ ಕಳೆಯೋದು ನಂಗೆ ತುಂಬ ಇಷ್ಟ. ಸಿನಿಮಾ ನೋಡೋದು ತುಂಬ ಇಷ್ಟ. ಸೊ ಸೀರೀಸ್ ಇರ್ಬೋದು, ಹೊಸ ಮೂವೀಸ್ ಇರ್ಬೋದು, ಯಾವುದೇ ಬಂದರೂ ನಾನು ಮಿಸ್ ಮಾಡದೆ ನೋಡ್ತೀನಿ. ನನಗೆ ಮೈಸೂರು ಅಂದರೆ ತುಂಬ ಇಷ್ಟ.
ಯಾಕಂದರೆ ನನಗೆ ಹೇಗಂದರೆ ಶೂಟಿಂಗ್ ನಾನು ಯಾವಾಗಲೂ ಮೈಸೂರಲ್ಲೇ ಆಗಲಿ ಅಂತ ಪ್ರಿಫರ್ ಮಾಡ್ತೀನಿ. ಯಾಕೆಂದರೆ ನನಗೆ ಅಲ್ಲಿ ಊಟ ತುಂಬ ಇಷ್ಟ. ತುಂಬ ಕಾಮಾಗಿದೆ ಅಲ್ಲಿ ಊರು. ಎಲ್ಲರೂ ಅವ್ರವ್ರ ಕೆಲಸ ನೋಡ್ಕೊಂಡಿರ್ತಾರೆ. ರೋಡಲ್ಲಿ ಟ್ರಾಫಿಕ್ ಇರಲ್ಲ. ಅಂದರೆ ಜಸ್ಟ್ ವೆರಿ ಪೀಸ್ಫುಲ್. ಅಂದರೆ ನಾನು ಪೌಡರ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಐ ಥಿಂಕ್ ವಿ ವರ್ ದೇರ್ ಫಾರ್ 120 ಡೇಸ್ ಇದ್ವಿ. ಆಗಿರ್ಬೋದು, ಮತ್ತು ಪ್ರತಿ ಸಲ ನಾವು ಗಾಜನೂರ್ಗೆ ಹೋಗ್ಬೇಕಂದ್ರೆ ಮೈಸೂರಲ್ಲಿ ನಿಲ್ಸೋದಿರ್ಬೋದು, ನನಗೆ ತುಂಬ ಹತ್ತಿರ. ನನಗೆ ಒಂದು ಕಾಮ್ ಫೀಲಿಂಗ್ ಅನಿಸುತ್ತೆ ಅಲ್ಲಿ ಹೋದರೆ. ಸೊ ನಂಗೆ ಮೈಸೂರು ಹೋಗೋದು ಇಷ್ಟ. ಅಲ್ಲಿ ನನಗೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಸ್ ಆಗಿದೆ.